ಕೂಡಲೇ ಏರಿಸಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಇಳಿಸಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಕನ್ನಡ ಪಕ್ಷ ಪ್ರತಿಭಟನೆ. ಕೇಂದ್ರ ಸರ್ಕಾರದ ಜನ ವಿರೋಧಿ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಪ್ರತಿಭಟನೆ. ಕನ್ನಡ ಪಕ್ಷ ದೊಡ್ಡಬಳ್ಳಾಪುರ ತಾಲೂಕು ಘಟಕದ ವತಿಯಿಂದ ಮಂಗಳವಾರ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕನ್ನಡ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸಂಜೀವ್ ನಾಯಕ್ ಮಾತನಾಡಿ, ಸರ್ಕಾರಿ ಸ್ವಾಮ್ಯದ ಮಾರಾಟ ಕಂಪನಿಗಳು ಕಳೆದ ತಿಂಗಳಿನಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿವೆ. ಕೇವಲ 11 ದಿನಗಳ ಅಂತರದಲ್ಲಿ 4 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರವು ಸರಿಸುಮಾರು ರು. 7.50ರಷ್ಟು ಏರಿಕೆಯಾಗಿದ್ದು, ಇದರಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ ಎಂದರು. ರಾತ್ರೋರಾತ್ರಿ ಬೆಲೆ ಏರಿಕೆ ಮಾಡುವ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಉತ್ಪನ್ನವನ್ನ ಬೆಲೆ 20% ಕುಸಿದಿದ್ದರೂ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡದಿರುವುದು ಕೇಂದ್ರ ಸರ್ಕಾರದ ಜನ ವಿರೋಧಿ ನಡೆಗೆ ಸಾಕ್ಷಿಯಾಗಿದೆ ಎಂದರು. ಕೇಂದ್ರ ಸರ್ಕಾರ ಪದೇ ಪದೇ ಬೆಲೆ ಏರಿಕೆ ಮಾಡುತ್ತಿರುವುದರಿಂದ ಬಡವರು, ದಿನಗೂಲಿಗಾರರು, ಅಲ್ಪಸಂಖ್ಯಾತರು, ಕೂಲಿ ಕಾರ್ಮಿಕರು, ರೈತರು, ದೀನ ದಲಿತರು, ನೇಕಾರರು, ಶ್ರಮಿಕರು ಮತ್ತು ಮಧ್ಯಮ ವರ್ಗದ ಜನರು ಜೀವನ ನಡೆಸಲು ಆಗದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದ್ದರಿಂದ ಕೇಂದ್ರ ಸರ್ಕಾರ ಈ ಕೂಡಲೇ ಏರಿಸಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಇಳಿಸಬೇಕು ಎಂದು ಕನ್ನಡ ಪಕ್ಷ ಒತ್ತಾಯಿಸುತ್ತಿದೆ ಎಂದರು. ಈ ವೇಳೆ ಡಿಪಿ ಆಂಜನೇಯ, ಆರ್ ರಂಗನಾಥ್, ಡಿ ವೆಂಕಟೇಶ್ ಸೇರಿದಂತೆ ಹಲವು ಪ್ರಮುಖರು ಇದ್ದರು. ಏನು ಜನಸಾಮಾನ್ಯರು ದಿನನಿತ್ಯ ಬಳಸ್ತಾರೆ ಅಂಥ ಪೆಟ್ರೋಲು ಮತ್ತು ಡೀಸೆಲ್ಲು ಇದು ತುಂಬ ಏರಿಕೆಯಾಗಿ ಜನಸಾಮಾನ್ಯರಿಗೆ ಎಟಕದ ರೀತಿಯಲ್ಲಿ ಗಗನಕ್ಕೆ ಹೋಗಿರೋದು ಮತ್ತು ಇದರಿಂದ ಜನಸಾಮಾನ್ಯರು ದಿನಬಳಕೆ ವಸ್ತುಗಳು, ನಾವೇನೇನು ದಿನಬಳಕೆ ವಸ್ತುಗಳಿದ್ವು ಅವೆಲ್ಲವೂ ಸಹ ಇವತ್ತು ಗಗನಕ್ಕೆ ಹೋಗಿ ಇಡೀ ದೇಶದಲ್ಲಿ ಬಡವರು, ಕಾರ್ಮಿಕರು, ರೈತರು, ಒಟ್ಟಾರೆ ಎಲ್ಲ ನಾಗರಿಕರು ಸಹ ಇವತ್ತು ಜೀವನ ಮಾಡದೇ ಇರತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದೆ. ಈ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಕನ್ನಡ ಪಕ್ಷ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಿದೆ. ಈ ಪ್ರತಿಭಟನೆಗೆ ಎಲ್ಲ ನನ್ನ ಒಡನಾಡಿಗಳು ಮತ್ತು ಮಾಧ್ಯಮ ಮಿತ್ರರು ಇವರೆಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅಂತಂದರೆ, ಇವತ್ತು ಇದು ಯಾವುದೋ ಒಂದು ಪಕ್ಷದ ಒಂದು ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ. ಅದು ಏನು ಕಾಂಗ್ರೆಸ್ನವ್ರು ಇರ್ಬೋದು, BJP ಇರ್ಬೋದು, JDSನವ್ರು ಇರ್ಬೋದು, ಇವ್ರು ಯಾರೇ ಇರ್ಬೋದು. ಆದರೆ ಇವತ್ತು ಈ ಒಂದು ಪರಿಸ್ಥಿತಿ ಏನಾಗಿದೆ, ಆ ಎಲ್ಲ ಜನನೂ ಸಹ ಇಡೀ ಜನಸಮೂಹ ಇದಕ್ಕೆ ಏನಾದರೂ ಒಂದು ಇತಿಶ್ರೀ ಆಡಬೇಕಾಗಿತ್ತು. ಅವರೆಲ್ಲರೂ ಸಹ ಹೊರಗಡೆ ಬರಬೇಕಾಯಿತು, ಬೀದಿಗೆ ಬರಬೇಕಾಯಿತು. ಬೀದಿಗೆ ಬಂದು ಇದೊಂದು ಹತೋಟಿಗೆ ತಗೊಂಡು ಹೋಗುವಂಥ ಕೆಲಸನ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಮಾಡಬೇಕಾಗಿತ್ತು. ಆದರೆ ಇವತ್ತು ಯಾರೂ ಮಾಡ್ತಿಲ್ಲ. ಒಬ್ಬರ ಮೇಲೆ ಒಬ್ಬರು ಏನು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಏನು ಆಪಾದನೆಗಳು ಮಾಡಿಕೊಂಡು ಇವತ್ತು ಜನಸಾಮಾನ್ಯರ ಮೇಲೆ ಏನು ಎಂಥ ಬಲವಾದ ಪೆಟ್ಟು ಅಂದರೆ ಮೇಲೆ ಹೇಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂಥ ಬಲವಾದ ಪೆಟ್ಟನ್ನು ಇವತ್ತು ಕೇಂದ್ರ ಸರ್ಕಾರದವ್ರು ಕೊಡ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಿದ್ದೀವಿ. ಗೆಳೆಯರೇ, ಕಳೆದ ಒಂದು ತಿಂಗಳಿಂದ ಈಚೆಗೆ ಸುಮಾರು ಏನು ಈ ಗ್ಯಾಸ್ ಬೆಲೆ ಇವತ್ತು ಏನು ಎಷ್ಟು ಜಾಸ್ತಿ ಆಗಿದೆ. ಮತ್ತು ಕಮರ್ಷಿಯಲ್ ಯಾಕೆ ಅಂತಂದು ಹೇಳ್ತೀವಿ ಅಂದರೆ, ಸಣ್ಣ ಪುಟ್ಟ ಹೋಟ್ಲ್ನವರು ಅದನ್ನೇ ಬಳಸಬೇಕಾಗಿತ್ತು. ಸುಮಾರು 2,000 ರೂಪಾಯಿ ಇದ್ದಂಥ ಏನು ವಾಣಿಜ್ಯ ಸಿಲಿಂಡ್ರ್ ಬೆಲೆ ಇವತ್ತು 3,200-300 ಆಗಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದೇ ಸರಿ 1,000 ರೂಪಾಯಿನ ಹತ್ತತ್ರ 970 ರೂಪಾಯಿನ ಒಂದೇ ಸರಿ ಹೆಚ್ಚು ಮಾಡಿದ್ರು. ಏನೋ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಲಿಕ್ಕೆ ಚಿಂತೆ ಇಲ್ಲ. ಒಂದೇ ಸರಿ ಯಾರೂ ನಮ್ಮ ಜೀವಮಾನದಲ್ಲಿ ಈ ರೀತಿಯಾದಂಥ ಒಂದು ಆಡಳಿತನ ನಾವು ಕಾಣದೇ ಇರತಕ್ಕಂಥ ಒಂದು ಆಡಳಿತನ ಇವತ್ತು ನಾವು ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ಏನು ಆ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿರೋ ದೆಸೆಯಿಂದ ಬೇಕಾದಷ್ಟು ಸಣ್ಣ ಪುಟ್ಟ ಹೋಟೆಲ್ಗಳು ಮುಚ್ಚೋಗಿದ್ದಾವೆ.
ಇನ್ನು ಕೆಲವು ಏನು ಹೋಟ್ಲುಗಳಿದ್ದಾವೆ ಅವೆಲ್ಲವೂ ಸಹ ಇವತ್ತೇನು 30-40 ರೂಪಾಯಿಗೆ ಇಡ್ಲಿ ಚಿತ್ರಾನ್ನ ಸಿಗೋದು ಇವತ್ತು 50-60 ರೂಪಾಯಿ ಆಗಿದೆ. ಒಬ್ಬ ಜನಸಾಮಾನ್ಯರು ಹೋಗಿ ತಿನ್ನಲಿಕ್ಕೆ ಸಾಧ್ಯ ಆಗ್ತೈತಾ? ಬಡವರು, ಕಾರ್ಮಿಕರು, ರೈತರು ಹೋಗಿ ದಿನಗೂಲಿ ಮಾಡೋವಂಥವ್ರು ಅದನ್ನೇನ ಮುಟ್ಟಕ್ಕಾಗುತ್ತಾ? ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಸರ್ಕಾರ ಅವ್ರು ಕೇಳಿದ್ರೆ ಅಲ್ಲಿ ಯುದ್ಧ ನಡೀತಾ ಇದೆ ರೀ. ಆ ಯುದ್ಧ ನಡೀತಾ ಇರೋದ್ರಿಂದ ಇವತ್ತು ಇಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ನಮ್ಮ